ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ ನಲ್ಲಿ ನಾನೊಂದು ಹೊಸದಾಗಿ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಪಾಸಿಟಿವ್ 0.9 ಅಂತ ಹೇಳ್ಬಿಟ್ಟು 0.9 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಒಂದು ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ರೆ ಸಾಕು, ನಿಮ್ಗೆ ಸಾಕಷ್ಟು ಒಂದು ಮಾಹಿತಿ ಸಿಗುತ್ತೆ. ಸೊ ಈ ವರ್ಷ ಕ್ರಿಯೇಟ್ ಮಾಡಿದಂತಹ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿದಂತಹ ಪ್ಲೇ ಲಿಸ್ಟ್ ಇದು. ದಯವಿಟ್ಟು ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಂದ್ರೆ ಈ ಒಂದು ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ರೆ ಸಾಕು, ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಮೊನ್ನೆ ನಾನು ತರಗತಿಯನ್ನ ಮಾಡ್ತಾ ಇದ್ದೆ. ಸೊ ಮಾಡ್ತಾನೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದ್ರೆ ಡಾಟಾ ಸ್ವಲ್ಪ ಖಾಲಿ ಆಯ್ತು ಅಂತ ಅನಿಸ್ತು. ಸೊ ಹಾಗಾಗಿ ಅದು ಕಟ್ ಆಗ್ಬಿಡ್ತು. ಸೊ ವಿಡಿಯೋ ಕೂಡ ಅರ್ಧ ಆಗ್ಬಿಡ್ತು. ಸೊ ಆ ವಿಡಿಯೋ ಅರ್ಧ ಆಗಿದ್ರಿಂದ ಎಲ್ರು ಕೇಳ್ತಾ ಇದ್ರು, ದಯವಿಟ್ಟು ಇನ್ ಸ್ವಲ್ಪ ಮಾಹಿತಿ ಇತ್ತು, ನಾವು ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ವಿ. ಸೊ ಅದು ಅರ್ಧಕ್ಕೆ ಸ್ಟಾಪ್ ಆಗ್ಬಿಟ್ಟಿದೆ ವಿಡಿಯೋ ಅಂತ ಹೇಳ್ಬಿಟ್ಟು ತುಂಬಾ ಜನರು ಕಮೆಂಟ್ ಮಾಡಿದ್ರು. ನನ್ನ ಸ್ನೇಹಿತರು ಕೂಡ ನನ್ಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡಿದ್ರು. ಸೊ ಹಾಗಾಗಿ ಮತ್ತೆ ಈ ಒಂದು ಕಂಟಿನ್ಯೂಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಒಂದು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮತ್ತೆ ಜೊತೆಗೆ ನಿಮ್ಮ ಒಂದು ಲೈಕ್ ನನಗೆ ತುಂಬಾನೇ ಉಪಯುಕ್ತ ಅಂತ ಹೇಳ್ತಾ, ಬನ್ನಿ ತಡ ಮಾಡೋದ್ ಬೇಡ, ಶುರು ಮಾಡ್ಬೇಡ. ಕಳೆದ ಒಂದು ವಿಡಿಯೋದಲ್ಲಿ ಎಷ್ಟು ಸ್ಟಾಪ್ ಮಾಡಿದ್ನೋ ಅಲ್ಲಿಂದ ನಾನು ಶುರು ಮಾಡ್ತಾ ಇದ್ದೀನಿ. 72 ಕ್ವಶನ್ಸ್ ವರ್ಗು ನಾನು ಮಾಡಿದೆ. ಸೊ 73 ಕ್ವಶನ್ಸ್ ನ ಸ್ಟಾರ್ಟ್ ಮಾಡಿದೆ ನೋಡಿ, ಹಿಂಗೆ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಷ್ಟೊಳಗೆ ಅದು ನೆಟ್ ಕನೆಕ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಸೊ ಅಲ್ಲಿಗೆ ವಿಡಿಯೋ ಡ್ರಾಪ್ ಆಗ್ಬಿಡ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ಲಾಸಿ ಕದನದ ನಂತರ ಬ್ರಿಟಿಷರು ಯಾವ ಪ್ರದೇಶದ ಜಮೀನ್ದಾರಿ ಹಕ್ಕನ್ನ ಪಡೆದರು ಅಂತ ಒಂದು ಪ್ರಶ್ನೆ. 24 ಪರಗಣ ಪ್ರದೇಶವನ್ನ ಪಡಿತಾರೆ. ಪ್ಲಾಸಿ ಯುದ್ಧದಲ್ಲಿ ತನ್ನ ಬುದ್ಧಿಶಕ್ತಿಯನ್ನ ಪ್ರದರ್ಶಿಸಿ ಕಂಪನಿಯ ಗೆಲುವಿಗೆ ಕಾರಣನಾದವನು ಯಾರು ಅಂತೇಳಿ ಅಂದ್ರೆ ರಾಬರ್ಟ್ ಕ್ಲೈವ್. ಪ್ಲಾಸಿ ಕದನ ಬೀರಿದಷ್ಟು ವ್ಯಾಪಕವೂ ಪರಿಣಾಮಕಾರಿಯೂ ತಕ್ಷಣವೇ ಆದ ಪರಿಣಾಮವನ್ನ ಮತ್ಯಾವ ಯುದ್ಧವೂ ಬೀರಿಲ್ಲ ಅಂತೇಳಿ ಹೇಳಿದವ್ರು ಯಾರಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಯಾರಂದ್ರೆ ಮೆಲ್ಲೆಸನ್ ಅಂತೇಳಿ, ಮೆಲ್ಲೆಸನ್ ಅಂತ ಕೂಡ ಹೇಳ್ತಾರೆ. ಇನ್ನು ಜೂನ್ 23ರ ಘಟನೆಯು ಭಾರತದ ಇತಿಹಾಸದಲ್ಲಿ ಮಧ್ಯಯುಗದ ಅಂತ್ಯ ಹಾಗೂ ಆಧುನಿಕ ಯುಗದ ಸ್ಥಿತ್ಯಾಂತರದ ಆರಂಭದ ಘಟನೆಯಾಗಿದೆ ಅಂತ ಹೇಳಿದವ್ರು ಯಾರಂದ್ರೆ JN ಸರ್ಕಾರ್ ಎನ್ನುವಂತವ್ರು. ಮೀರ್ ಜಾಫರ್ನನ್ನ ಪದಚ್ಯುತಗೊಳಿಸಿದವರು ಯಾರಂದ್ರೆ ಇಂಗ್ಲಿಷರು. ಮೀರ್ ಪದಚ್ಯುತಗೊಂಡ ವರ್ಷ ಯಾವ್ದಂದ್ರೆ 1760ರಲ್ಲಿ. ಮೀರ್ ಜಾಫರ್ನ ನಂತರ ಬಂಗಾಳದ ನವಾಬನಾದವನು ಯಾರು? ಮೀರ್ ಕಾಸಿಂ. ಮೀರ್ ಕಾಸಿಂ ಬಂಗಾಳದ ನವಾಬನಾಗಿದ್ದು ಯಾವಾಗ ಅಂದ್ರೆ 1760ರಲ್ಲಿ. ಬ್ರಿಟಿಷ್ ನೋಡಿ, ನಾನು ತುಂಬಾ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಯಾಕಂದ್ರೆ ಇದು ಒಂಥರ ಹೆಂಗಂದ್ರೆ ರಿವಿಸನ್ ತರ ಮಾಡ್ತಾ ಹೋಗ್ಬೇಕು ನಾವು. ಯಾಕಂದ್ರೆ ಕ್ವಶನರಿ ನಾನು ಮಾಡಿದ್ರಿಂದ ಇದನ್ನ ಪೂರ್ತಿ ಓದ್ತಾ ಹೋಗ್ತೀನಿ, ನೀವು ಒಂದೊಂದಾಗಿ ನೆನ್ಪಿಟ್ಕೊಳ್ತಾ ಹೋಗಿ ನೋಟ್ಸ್ ಮಾಡ್ಕೊಳ್ಳಿ ಆಯ್ತಾ. ನೋಟ್ಸ್ ಮಾಡ್ಕೊಂಡು ಚಿಕ್ಕದಾಗಿ ಟಿಪ್ಪಣಿ ಟೈಪ್ ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಇಂಗ್ಲಿಷರ ಕೈಗೊಂಬೆಯಾಗದೆ ತನ್ನ ಅಧಿಕಾರ ಚಲಾಯಿಸಲು ಪ್ರಯತ್ನಿಸದ ನವಾಬ ಯಾರಂದ್ರೆ ಮೀರ್ ಕಾಸಿಂ. ಇಂಗ್ಲಿಷರ ತೆರಿಗೆ ರಹಿತ ವ್ಯಾಪಾರವನ್ನ ನಿರ್ಬಂಧಿಸಿದ ಬಂಗಾಳದ ನವಾಬ ಯಾರಂದ್ರೆ ಮೀರ್ ಕಾಸಿಂ. ರಾಮ್ ನಾರಾಯಣನನ್ನ ಮೀರ್ ಕಾಸಿಂಗೆ ಒಪ್ಪಿಸಿದ ಕಲ್ಕತ್ತಾದ ಗವರ್ನರ್ ಯಾರಂದ್ರೆ ವ್ಯಾನ್ಸಿ ಟಾರ್ಟ್ ಅನ್ನುವಂಥವ್ರು ಗವರ್ನರ್ ಮೀರ್ ಕಾಸಿಂಗೆ ಒಪ್ಪಿಸ್ತಾರೆ. ಎರಡನೇ ಶಾ ಆಲಂನನ್ನ ಮೊಘಲ್ ಬಾದ್ಶಾನೆಂದು ಒಪ್ಪಲು ನಿರಾಕರಿಸಿದ ಬಂಗಾಳದ ನವಾಬ ಯಾರಂದ್ರೆ ಮೀರ್ ಕಾಸಿಂ. ಮೀರ್ ಕಾಸಿಂ ಇಂಗ್ಲಿಷರ ತೆರಿಗೆ ರಹಿತ ವ್ಯಾಪಾರವನ್ನ ನಿರ್ಬಂಧಿಸಿದ್ದ ಪರಿಣಾಮ ಏನಾಯ್ತಂದ್ರೆ ಅವನ ಪದಚ್ಯುತಿ ಅಂದ್ರೆ ಅಲ್ಲಿಂದ ಅವನ ಅಧಿಕಾರದಿಂದ ತೆಗ್ದ್ಬಿಡ್ತಾರೆ ಬ್ರಿಟಿಷರು. ಮೀರ್ ಕಾಸಿಮನ್ನ ಪದಚ್ಯುತಿಯ ನಂತರ ಬಂಗಾಳದ ನವಾಬನಾಗಿದ್ದು ಮೀರ್ ಜಾಫರ್. ಮತ್ತೆ ನೋಡಿ, ಮೊದಲು ಮೀರ್ ಕಾಸಿಂ ಮೀರ್ ಜಾಫರ್ ಹಿಂಗೆ ಉಲ್ಟಾಪಟ ಏನ್ ಮಾಡ್ತಾರೆ, ಅವ್ನ್ ತೆಗ್ದಿವನ್ನ ಇವನ್ ತೆಗ್ದಿವನ್ನ ಮಾಡ್ತಾರೆ. ಯಾಕಂದ್ರೆ ಅವ್ರು ವಿರೋಧ ಆಗಿದ್ರಿಂದ ಅವರು ತೆಗ್ದ್ಬಿಡ್ತಾರೆ. ಬಕ್ಸರ್ ಯುದ್ಧ ನಡೆದ ವರ್ಷ 1764 ಅಕ್ಟೋಬರ್ 22. ನೋಡಿ, ಈಗ ಸಣ್ಣದಾಗಿ ನೆನ್ಪು ಮಾಡ್ಕೊಳ್ತಾ ಹೋಗೋಣ. ಪ್ಲಾಸಿ ಕದನ 1757. ಇಲ್ಲಿ ಕನ್ನಡದ ಆಯ್ಕೆ ತಗೊಂಡಿದ್ನಲ್ವಾ, ಹಂಗಾಗಿ ಇದು ಕನ್ನಡದಲ್ಲೇ ಬರ್ತಾ ಹೋಗುತ್ತೆ. 1700 ಒಂದೇ ನಿಮಿಷ 1757ರಲ್ಲಿ ಯಾವ್ದು ನಡೆಯುತ್ತೆ? ಪ್ಲಾಸಿ ಕದನ ನಡೆಯುತ್ತೆ. ಓಕೆನಾ. 1764ರಲ್ಲಿ ಬಕ್ಸರ್ ಕದನ ನಡೆಯುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಅಲ್ಲಿ ನಾವು
ಮೊದಲನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧದ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನ ಎಷ್ಟಲ್ಲಿ ನಡೀತು ಅಂತ ತಿಳ್ಕೊಂಡ್ವಿ. ಮೀರ್ ಕಾಸಿಂನ ಒಕ್ಕೂಟದಲ್ಲಿದ್ದವರು ಯಾರಂದ್ರೆ ಅವಧ್ನ ನವಾಬ, ಪೂಜಾ ಉದ್ದೌಲ್ ಮತ್ತು ಮೊಘಲ್ ದೊರೆ ಎರಡನೇ ಶಾ ಆಲಂ. ಮೀರ್ ಕಾಸಿಂನ ಒಕ್ಕೂಟ ಸೈನ್ಯವನ್ನ ಸೋಲಿಸಿದ ಇಂಗ್ಲಿಷ್ ಕಮಾಂಡರ್ ಯಾರಂದ್ರೆ ಹೆಕ್ಟರ್ ಮನ್ರೋ ಎನ್ನುವಂತವ್ರು. ಬಕ್ಸರ್ ಕದನದ ಬಕ್ಸರ್ ಕದನದ ನಂತರ ಇಂಗ್ಲಿಷರಿಗೆ ದೊರೆತ ಪ್ರಾಂತ್ಯಗಳು ಯಾವ್ಯಾವು? ಬಕ್ಸರ್ ಕದನದ ನಂತರ ಇಂಗ್ಲಿಷರಿಗೆ ದೊರೆತಂತ ಪ್ರಾಂತ್ಯಗಳು ಯಾವ ಅಂದ್ರೆ ಬಿಹಾರ, ಒರಿಸ್ಸಾ, ಬಂಗಾಳ. ರಾಬರ್ಟ್ ಕ್ಲೈವ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಆಗಿ ನೇಮಿಸಲ್ಪಟ್ಟಂತಹ ವರ್ಷ ಯಾವ್ದಂದ್ರೆ 1765. ಬಕ್ಸರ್ ಕದನ ನಂತರ ಕ್ಲೈವ್ ಮತ್ತು ಹೌದ್ನ ಅಂದ್ರೆ ಬಂಗಾಳನ ಸಿರಾಜುದ್ದೌಲ್ ಅಂತ ಅರ್ಥ, ಓಕೆನಾ. ಹೌದ್ನ ನವಾಬ, ಪೂಜಾ ಉದ್ದೌಲ್, ಮೊಘಲ್ ದೊರೆ ಇವರ ನಡುವೆ ಏರ್ಪಟ್ಟಂತಹ ಒಪ್ಪಂದ ಯಾವ್ದಂದ್ರೆ ಅಲಹಾಬಾದ್ ಒಪ್ಪಂದ. ಇಂಗ್ಲಿಷರು ಮತ್ತು ಹೌದ್ ನವಾಬ್ನ ಶುಜಾ ಉದ್ದೌಲ್ ಮತ್ತು ಮೊಘಲ್ ದೊರೆ ಇವರ ನಡುವೆ ಅಲಹಾಬಾದ್ ಒಪ್ಪಂದ ಏರ್ಪಟ್ಟಂತಹ ವರ್ಷ ಯಾವುದು ಅಂದ್ರೆ ಎಷ್ಟರಲ್ಲಿ ಏರ್ಪಡುತ್ತೆ ಇದು ಒಪ್ಪಂದ ಅಂದ್ರೆ 1765ರಲ್ಲಿ. ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತಂದವರು ಯಾರಂದ್ರೆ ರಾಬರ್ಟ್ ಕ್ಲೈವ್. ಅಲಹಾಬಾದ್ ಒಪ್ಪಂದದ ನಂತರ ಬಂಗಾಳ, ಬಿಹಾರ, ಒರಿಸ್ಸಾಗಳ ದಿವಾನಿ ಹಕ್ಕನ್ನ ಪಡೆದವರು ಯಾರು? ಬ್ರಿಟಿಷರು. ಬಕ್ಸರ್ ಕದನ ಬಂಗಾಳದಲ್ಲಿ ಕಂಪನಿಯ ಅಧಿಕಾರವನ್ನ ಭದ್ರಗೊಳಿಸಿತ್ತು ಎಂಬ ಮಾತನ್ನ ಹೇಳಿದವರು ರಾಮ್ಸೆ ಮೈರ್ ಅಂತೇಳಿ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಉದಯದಲ್ಲಿ ಪ್ಲಾಸಿ ಕದನಕ್ಕಿಂತ ಬಕ್ಸರ್ ಕದನ ಮಹತ್ವದುಳ್ಳದಾಗಿದೆ ಅಂತೇಳಿ ಅಭಿಪ್ರಾಯ ಪಟ್ಟಂತವ್ರು ಯಾರಂದ್ರೆ ಸ್ಟೀಫನ್. ದಿವಾನಿ ಹಕ್ಕು ಎಂದರೇನು? ದಿವಾನಿ ಹಕ್ಕು ಅಂದ್ರೆ ಭೂ ಕಂದಾಯ ವಸೂಲಿ ಮಾಡುವಂತಹ ಹಕ್ಕನ್ನ ದಿವಾನಿ ಹಕ್ಕು ಅಂತ ಕರೀತಾರೆ. ಬಂಗಾಳ ಪ್ರಾಂತ್ಯದ ಗವರ್ನರ್ ಆದವ್ರು ಯಾರಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದ ಪ್ರಥಮ ಗವರ್ನರ್ ಕೂಡ ರಾಬರ್ಟ್ ಕ್ಲೈವೇ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ನಿರ್ಮಾಪಕ ಎಂದು ಹೆಸರಾದರುವಂತವರು ರಾಬರ್ಟ್ ಕ್ಲೈವೇ. ಜೊತೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಧ್ರುವ ತಾರೆ ಅಂತೇಳಿ ಕರ್ಸ್ಕೊಂಡವ್ರು ಕೂಡ ರಾಬರ್ಟ್ ಕ್ಲೈವ್. ದ್ವಿಮುಖ ಸರ್ಕಾರ ಜಾರಿಯಾದ ನಂತರ ನವಾಬನ ಕರ್ತವ್ಯವೇನಾಗಿತ್ತಂದ್ರೆ ರಾಜ್ಯಾಡಳಿತ, ನ್ಯಾಯ ತೀರ್ಮಾನ, ದೈನಂದಿನ ವ್ಯವಹಾರಗಳನ್ನ ನಡೆಸೋದು. ಬ್ರಿಟಿಷರು ಸೂರತ್ನ ಪೂರ್ಣ ಆಡಳಿತವನ್ನ ತಾವೇ ವಹಿಸಿಕೊಂಡ ವರ್ಷ ಯಾವ್ದಂದ್ರೆ 1800. ಹೈದರಾಬಾದ್ ಬ್ರಿಟಿಷರ ವಶವಾಗಿದ್ದು ಹೇಗೆ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ. ತಂಜಾವೂರು ಬ್ರಿಟಿಷರ ವಶವಾಗಿದ್ದ ವರ್ಷ ಯಾವುದು ಅಂದ್ರೆ 1799 ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿಕೊಳ್ಳುವಂತಹ ಮೂಲಕ. ಮರಾಠ ರಾಜ್ಯ ಬ್ರಿಟಿಷರ ವಶವಾದ ವರ್ಷ ಯಾವುದು ಅಂದ್ರೆ 1818ರಲ್ಲಿ. 1818ರಲ್ಲಿ. ಭರತಪುರವನ್ನ ಬ್ರಿಟಿಷರು ಆಕ್ರಮಿಸಿದ ವರ್ಷ ಯಾವ್ದಂದ್ರೆ 1826ರಲ್ಲಿ ವಶಪಡಿಸಿಕೊಳ್ತಾರೆ. ಭರತ್ಪುರವನ್ನ ಬ್ರಿಟಿಷರು ಆಕ್ರಮಿಸಿದ ವರ್ಷ ಯಾವ್ದಂದ್ರೆ 1826. ಭರತ್ಪುರವನ್ನ ಬ್ರಿಟಿಷರು ಆಕ್ರಮಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಂದ್ರೆ ಲಾರ್ಡ್ ಅರ್ಮ್ ಅಂತ ಹೇಳ್ಬಿಟ್ಟು. ಮೈಸೂರನ್ನ ಬ್ರಿಟಿಷರು ಆಕ್ರಮಿಸಿದ್ದು ಹೇಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಮೊದಲು ಹೈದರ್ ಮತ್ತು ಟಿಪ್ಪುರನ್ನ ಸೋಲಿಸಿದ್ದು, ನಂತರ ಮೈಸೂರಿನ ಒಡೆಯರೊಂದಿಗೆ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ. ಬ್ರಿಟಿಷರು ಕೊಡಗನ್ನ ವಶಪಡಿಸಿಕೊಂಡಂತಹ ವರ್ಷ 1834. ಇದೆಲ್ಲ ಕೂಡ ಈ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಂಥದ್ದು. ಅಂದ್ರೆ ಪಾಠ ಇರುತ್ತಲ್ವಾ, ಅದನ್ನ ನಾನು ಒನ್ ವರ್ಡ್ ಇದ್ರ ತರ ಸೋರ್ಸ್ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ಸೊ ಮುಂಬರುವ ದಿನಗಳಲ್ಲಿ ಟೆಕ್ಸ್ಟ್ ಬುಕ್ ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಇದು ಒಂದೊಂದೇ ಹಿಂಗ್ ನೆನ್ಪಿಟ್ಕೊಳ್ಳೋದೇ ತುಂಬಾ ಕಷ್ಟ ಅನ್ಸುತ್ತೆ ಕೆಲವೊಂದ್ಸರಿ. ಸೊ ಇಡೀ ಟೆಕ್ಸ್ಟ್ ಬುಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಬ್ರೆಲ್ಲ ಕೇಳ್ತಾ ಇದ್ದಾರೆ, ಕಮೆಂಟ್ ಮಾಡಿ. ಸೊ ಅದೇ ರೀತಿಯಾಗಿ ಮಾಡ್ತಾ ಹೋಗ್ತೀನಿ ನಾನು. ಬ್ರಿಟಿಷರು ಸಿಂಧ್ ನಗರವನ್ನ ಅಂದ್ರೆ ಸಿಂಧ್ ಪ್ರದೇಶನ ವಶಪಡಿಸಿಕೊಂಡಂತ ವರ್ಷ 1843. ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಬ್ರಿಟಿಷರು ಆಧಿಪತ್ಯ ಸ್ಥಾಪಿಸಿದ ದೇಶೀಯ ಸಂಸ್ಥಾನಗಳು ಯಾವ್ಯಾವ್ದಾಗಿದ್ವು ಅಂದ್ರೆ
ಹೈದರಾಬಾದ್ ನಿಜಾಮ, ಮೈಸೂರು ತಂಜಾವೂರು, ಮರಾಠ ರಾಜ್ಯ, ಅರ್ಕಾಟ್ನ ಅರ್ಕಾಟ್ನ ಒಂದು ಇದು ಅರ್ಕಾಟ್ ಮತ್ತು ಬಿರಾರ್ ಮತ್ತು ಜೋಧ್ಪುರ್, ಗ್ವಾಲಿಯರ್ ಅಂತ ಹೇಳ್ಬಿಟ್ಟು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರು ವಶಪಡಿಸಿಕೊಂಡಂತಹ ರಾಜ್ಯಗಳು ಸತಾರಾ, ಜೈಪುರ್, ಸಂಬಲ್ಪುರ್, ಭರತ್ಪುರ್, ಝಾನ್ಸಿ, ನಾಗ್ಪುರ್, ಕತೌಲಿ ಅಂದ್ರೆ ರಾಜಸ್ಥಾನ್, ಉದಯ್ಪುರ್. ಆಡಳಿತ ಕುಸಿದು ಬಿದ್ದಿದೆ ಎಂಬ ನೆಪವೊಡ್ಡಿ ಬ್ರಿಟಿಷರು ಆಕ್ರಮಿಸಿದ ಕೆಲ ರಾಜ್ಯಗಳು ಯಾವ್ಯಾವಂದ್ರೆ ಆರ್ಕಾಟ್ ಮತ್ತು ತಂಜಾವೂರು ಮತ್ತು ಫರುಖಾಬಾದ್ ಎನ್ನುವಂಥದ್ದು. ನಂತರ ಭಾರತದಲ್ಲಿ ಆಂಗ್ಲರ ಆಧಿಪತ್ಯ ಸ್ಥಾಪನೆ, ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಸ್ಟಡಿ ಕೂಡ ತುಂಬಾ ಚೆನ್ನಾಗಾಗ್ಲಿ. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾನು ನನಗೆ ಪ್ರಿಪೇರ್ ಆಗೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಅದರಿಂದ ನಾನು ಪ್ರಿಪೇರ್ ಆಗೋದು ನಿಮ್ಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸೊ ಎಲ್ರು ಕೂಡ ಪ್ರಿಪೇರ್ ಆಗಿ ಮಾಡ್ತಾ ಹೋಗಿ. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಂತ ವಿಚಾರ ಬಗ್ಗೆ ಮಾತಾಡ್ತಾ ಹೋಗೋಣ. ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನೆಲ್ ನ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಸ್ಟಡಿ ಕೂಡ ಸ್ಟಾಪ್ ಮಾಡಬೇಡಿ. ಎಷ್ಟಾಗುತ್ತೋ ಅಷ್ಟು ಸ್ಟಡಿ ಮಾಡಿ, ಎಷ್ಟಾಗುತ್ತೋ ಅಷ್ಟು ವಿಷಯವನ್ನ ತಿಳ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.